ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಸದ್ಯ ಜಾರಕಿಹೊಳಿ ಬ್ರದರ್ಸ್ ಕೈ ಮೇಲಾಗಿದೆ. ಡಿಸಿಸಿ ಎಲೆಕ್ಷನ್ನಲ್ಲಿ ಅವರು ಬಯಸಿದವರಿಗೆ ಹುದ್ದೆಯನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆ. ಈಗ ಮತ್ತೆ ಕತ್ತಿ ಕೋಟೆಗೆ ಜಾರಕಿಹೊಳಿ ಬ್ರದರ್ಸ್ ಕೈ ಹಾಕಿದ್ದಾರೆ. ರಮೇಶ್ ಕತ್ತಿ ವಿರುದ್ಧ ಸೋತ ನಾಯಕನಿಗೆ ನಿರ್ದೇಶಕ ಹುದ್ದೆಯನ್ನು ಕೊಡಲಾಗಿದೆ. ರಾಜೇಂದ್ರ ಪಾಟೀಲ್ಗೆ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಪಟ್ಟವನ್ನು ನೀಡಲಾಗಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಬೋರ್ಡ್ಗೆ ರಾಜೇಂದ್ರ ಪಾಟೀಲನ್ನು ಆಯ್ಕೆ ಮಾಡಲಾಗಿದೆ. ಸಹಕಾರ ಕ್ಷೇತ್ರದಲ್ಲಿ ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಕತ್ತಿ ಫ್ಯಾಮಿಲಿ ಫೈಟ್ ಜೋರಾಗಿದೆ. ಕತ್ತಿ ಮತ್ತು ಜಾರಕಿಹೊಳಿ ಬ್ರದರ್ಸ್ ಮಧ್ಯೆ 3 ತಿಂಗಳಲ್ಲಿ 3 ಯುದ್ಧಗಳು. ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಕೈ ಹಾಕಿದ್ರು. ಆದರೆ ಜಾರಕಿಹೊಳಿ 15 ಅಭ್ಯರ್ಥಿಗಳಿಗೆ ಸೋಲಿನ ರುಚಿ ತೋರಿಸಿದ್ರು ಕತ್ತಿ ಫ್ಯಾಮಿಲಿ. ಸದ್ಯ ಡಿಸಿಸಿ ಬ್ಯಾಂಕ್ನಲ್ಲೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸದ್ಯ ಜಿಲ್ಲಾ ರಾಜಕಾರಣದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಕೈ ಮೇಲಾಗಿದೆ. ಅದನ್ನು ಹಾಗೆ ಉಳಿಸಿಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲೆಲ್ಲಿ ಅವಕಾಶ ಇದೆಯೋ ಅಲ್ಲೆಲ್ಲ ತಮ್ಮ ಬೆಂಬಲಿಗರನ್ನ ಪ್ಲೇಸ್ ಮಾಡುವಂತ ಕೆಲಸವನ್ನ ಜಾರಕಿಹೊಳಿ ಬ್ರದರ್ಸ್ ಮಾಡ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ನೇರ ಸಂಪರ್ಕದಲ್ಲಿ. ಅನಿಲ್, ಏನು ಲೆಕ್ಕಾಚಾರ ಇದರಲ್ಲಿ? ಹೌದು ರಕ್ಷತ್, ಬೆಳಗಾವಿ ರಾಜಕಾರಣಿಗಳಿಗೆ ರಾಜಕಾರಣ ಎಷ್ಟು ಮುಖ್ಯವೋ ಸಹಕಾರ ಕ್ಷೇತ್ರ ಅಷ್ಟೇ ಮುಖ್ಯ. ಕಳೆದ ಹಲವು ದಶಕಗಳ ಕಾಲ ಸಹಕಾರ ಕ್ಷೇತ್ರ ಹಾಗೂ ರಾಜಕಾರಣದಲ್ಲಿ ತಮ್ಮದೇ ಆದ ಪ್ರಭಾವವನ್ನು ಕತ್ತಿ ಫ್ಯಾಮಿಲಿ ಹೊಂದಿತ್ತು. ಈಗ ಉಮೇಶ್ ಕತ್ತಿ ನಿಧನದ ಬಳಿಕ ಆ ಒಂದು ಏನು ಸಹಕಾರ ಕ್ಷೇತ್ರ ರಾಜಕಾರಣವನ್ನು ಈಗ ಫುಲ್ ಪ್ಲೆಜ್ ಆಗಿ ಜಾರಕಿಹೊಳಿ ಬ್ರದರ್ಸ್ ಕೂಡ ಈಗ ಟೇಕ್ ಓವರನ್ನು ಮಾಡ್ಕೊಳ್ತಿರುವಂಥದ್ದು. ಈಗ ಕಳೆದ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರು ಕೂಡ ಕಳೆದ 3 ದಶಕಗಳಿಂದ ಕೂಡ ಡಿಸಿಸಿ ಬ್ಯಾಂಕ್ಗೆ ನಿರ್ದೇಶಕರಾಗಿ ಆಯ್ಕೆ ಆಗ್ತಿದ್ರು. ಬಳಿಕ ಅವರು ಅಪೆಕ್ಸ್ ಬ್ಯಾಂಕ್ಗೆ ಡಿಸಿಸಿ ಬ್ಯಾಂಕ್ ಮೂಲಕ ಪ್ರತಿನಿಧಿ ಆಗ್ತಿದ್ರು. ಯಾವಾಗ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕತ್ತಿ ಸೌದಿ ಬನ ಒಂದು ಕಡೆ ಆದರೆ ಜಾರಕಿಹೊಳಿ ಬ್ರದರ್ಸ್ ಬನ ಒಂದು ಕಡೆ ಆಯಿತು. ಹೀಗಾಗಿ ಸೌದಿ ಅವರನ್ನು ಅಪೆಕ್ಸ್ ಬ್ಯಾಂಕ್ ಹೋಗೋದನ್ನು ತಡೆಯುವಲ್ಲಿ ಜಾರಕಿಹೊಳಿ ಬ್ರದರ್ಸ್ ಯಶಸ್ವಿಯಾಗಿದ್ದರು. ಅಲ್ಲಿ ರಾಹುಲ್ ಜಾರಕಿಹೊಳಿ ಅವರನ್ನು ಅಪೆಕ್ಸ್ ಬ್ಯಾಂಕ್ಗೆ ಈಗಾಗಲೇ ಕಳಿಸಿರುವಂಥದ್ದು. ಇನ್ನು ಮುಂದೆ ಈಗ ರಮೇಶ್ ಕತ್ತಿಗೂ ಕೂಡ ಶಾಕ್ ಕೊಡುವ ಕೆಲಸವನ್ನು ಕೂಡ ಈಗ ಜಾರಕಿಹೊಳಿ ಬ್ರದರ್ಸ್ ಮಾಡಿರುವಂಥದ್ದು. ಕಳೆದ ಡಿಸಿಸಿ ಬ್ಯಾಂಕ್ 3 ತಿಂಗಳ ಹಿಂದಷ್ಟೇ ನಡೆದಂತಹ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಿರ್ದೇಶಕ ಸ್ಥಾನದ ಚುನಾವಣೆಯಲ್ಲಿ ರಮೇಶ್ ಕತ್ತಿ ವಿರುದ್ಧ ಜಾರಕಿಹೊಳಿ ಬಣದಿಂದ ರಾಜೇಂದ್ರ ಪಾಟೀಲ್ ಅವರು ಕಣಕ್ಕಿಳಿದಿದ್ರು. ಆಗ ರಾಜೇಂದ್ರ ಪಾಟೀಲ್ ಅವರು ಪರಾಭವಗೊಂಡಿದ್ದರು, ಸೋತಿದ್ರು. ಹೀಗಾಗಿ ಹುಕ್ಕೇರಿಯಲ್ಲಿ ಅದರಲ್ಲೂ ಪ್ರಮುಖವಾಗಿ ಹುಕ್ಕೇರಿಯಲ್ಲಿ ಕತ್ತಿ ಕುಟುಂಬದ ಪ್ರಭಾವ ಕುಗ್ಗಿಸ್ಬೇಕಂತೇಳಿ ಈಗ ಸೋತ ರಾಜೇಂದ್ರ ಪಾಟೀಲ್ ಅವರಿಗೆ ಮತ್ತೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಪಟ್ಟ ಕಟ್ಟುವಲ್ಲಿ ಕೂಡ ಈಗ ಜಾರಕಿಹೊಳಿ ಬ್ರದರ್ಸ್ ಯಶಸ್ವಿಯಾಗಿರುವಂಥದ್ದು. ಈಗಾಗಲೇ ಆ ಬೋರ್ಡ್ ಸಮಿತಿ ಕೂಡ ಈಗ ನಿರ್ಧಾರ ಪ್ರಕಟಿಸಿರುವಂಥದ್ದು. ರಾಜೇಂದ್ರ ಪಾಟೀಲ್ ಅವರೀಗ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂಥದ್ದು. ನೋಡಿ, ಕಳೆದ ಲಕ್ಷ್ಮಣ್ ಸವದಿ ಅವರನ್ನು ಒಂದು ಕಡೆ ಅಪೆಕ್ಸ್ ಬ್ಯಾಂಕ್ಗೆ ಹೋಗುವಲ್ಲಿ ತಡೆಯುವಲ್ಲಿ ಯಶಸ್ವಿಯಾಗಿದ್ರು. ಈಗ ಕತ್ತಿ ಪ್ರಭಾವ ಕುಗ್ಗಿಸೋಕೆ ಈಗ ರಾಜೇಂದ್ರ ಪಾಟೀಲ್ ಅವರನ್ನು ಕೂಡ ಈಗ ಮುಂದೆ ಬಿಟ್ಟಿರುವಂಥದ್ದು, ನಿರ್ದೇಶಕ ಸ್ಥಾನವನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಬರ್ತಕ್ಕಂತಹ ಈಗಾಗಲೇ ಕೆಇಬಿ ಚುನಾವಣೆಯಲ್ಲೂ ಕೂಡ ಏನು ಕತ್ತಿ ಫ್ಯಾಮಿಲಿ ಗೆದ್ದಿತ್ತು. ಬಳಿಕ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕೂಡ ರಮೇಶ್ ಕತ್ತಿ ಮೇಲುಗೈ ಸಾಧಿಸಿದ್ರು. ಹೀಗಾಗಿ ರಮೇಶ್ ಕತ್ತಿಗೆ ಈ ಬಾರಿಗೆ ಶಾಕ್ ಕೊಡುವಲ್ಲಿ ಕೂಡ ಯಶಸ್ವಿಯಾಗಿರುವಂಥದ್ದು ಜಾರಕಿಹೊಳಿ ಬ್ರದರ್ಸ್. ಹೀಗಾಗಿ ಎಲ್ಲ ಸಹಕಾರ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಬೇಕು ತಮಗೆ ಬೇಕಾದಂಥವ್ರು ಎಲ್ಲರನ್ನೂ ಕೂಡ ಈಗ ಅಲ್ಲಿ ಸ್ಥಾನಮಾನ ಕೊಡುವ ನಿಟ್ಟಿನಲ್ಲಿ ಈಗ ತಂತ್ರಗಳನ್ನು ಜಾರಕಿಹೊಳಿ ಬ್ರದರ್ಸ್ ಮಾಡ್ತಿರುವಂಥದ್ದು. ಹೀಗಾಗಿ ಕಳೆದ ಹಲವು ವರ್ಷಗಳ ಕಾಲ ಕತ್ತಿ ಫ್ಯಾಮಿಲಿ ಹಾಗೂ ಜಾರಕಿಹೊಳಿ ಫ್ಯಾಮಿಲಿ ಹೊಂದಾಣಿಕೆ ಮಾಡಿಕೊಂಡು ಬರ್ತಾ ಇದ್ರು. ಆಗ ಉಮೇಶ್ ಕತ್ತಿ ನಿಧನ ಬಳಿಕ ಈಗ ಇಡೀ ಜಿಲ್ಲಾವನ್ನೇ ಕಂಟ್ರೋಲಿಗೆ ತಗೋಬೇಕಂತೇಳಿ ಜಾರಕಿಹೊಳಿ ಕುಟುಂಬ ಕೂಡ ಈಗ ಎಲ್ಲ ಬ್ರದರ್ಸ್ ಕೂಡ ಈಗ ಲೆಕ್ಕಾಚಾರವನ್ನು ಹಾಕಿರುವಂಥದ್ದು. ಹೀಗಾಗಿ ಈಗ ಡಿಸಿಸಿ ಬ್ಯಾಂಕ್ ಸಹಕಾರ ಕ್ಷೇತ್ರದಲ್ಲಿ ಕತ್ತಿ ಹಾಗೂ ಜಾರಕಿಹೊಳಿ ಬ್ರದರ್ಸ್ ಹಗ್ಗ ಜಗ್ಗಾಟೇನಿದೆ ಈಗ ಮತ್ತೆ ಮುಂದುವರೆದಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಅನಿಲ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.